ಮಲೆನಾಡಿನ ಈ ಒಂದು ಸ್ವರ್ಗಕ್ಕೆ ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸ್ವರ್ಗದ ತರ ಇರೋ ಪ್ಲೇಸ್ ಯಾವ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ಕವಲೇದುರ್ಗ ರೀ, ನಮ್ ಕವಲೇದುರ್ಗ. ಕವಲೇದುರ್ಗಕ್ಕೆ ಹೇಗೆ ಹೋಗ್ಬೇಕು, ಎಷ್ಟೊತ್ತಿಗೆ ವ್ಯೂ ಚೆನ್ನಾಗಿರುತ್ತೆ, ಯಾವ ಟೈಮ್ ಅಲ್ಲಿ ಹೋಗ್ಬೇಕು, ಎಂಟ್ರಿ ಫೀಸ್ ಇದೆಯಾ, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಪ್ಲಾಸ್ಟಿಕ್ ಅಲೋ ಮಾಡ್ತಾರಾ, ಬಸ್ಸಲ್ಲಿ ಹೋಗಿ ಬರೋಕೆ ಆಗುತ್ತಾ, ಇಂತ ಎಲ್ಲ ಸೂಪರ್ ಎಕ್ಸೈಟೆಡ್ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಆನ್ಸರ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವ್ಯೂ ನೋಡಿ, ಅದಾದ್ಮೇಲೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. ಇದು ಗೊತ್ತಲ್ಲ, ಇನ್ಸ್ಟಾಗ್ರಾಮಿನ ಫೇಮಸ್ ಸ್ಪಾಟ್. ಪ್ಲಾಸ್ಟಿಕ್ ರಿಸ್ಟ್ರಿಕ್ಟೆಡ್ ಏನು ಇಲ್ಲ, ತಗೊಂಡೋಗಿರೋದನ್ನ ನೀಟಾಗಿ ವಾಪಸ್ ತಗೊಂಡು ಬನ್ನಿ. ಸ್ಟಾರ್ಟಿಂಗ್ಗೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ಸ್ಟಾರ್ಟಿಂಗ್ ಹೋಗ್ತಿರ್ಬೇಕಾದ್ರೆ ಒಂದು ಅಂಗಡಿ ಸಿಗುತ್ತೆ, ಅಲ್ಲಿ ಅಜ್ಜ ಅಜ್ಜಿ ಬೋಂಡ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾವು ಸಾಕಾಗೋಷ್ಟು ಬೋಂಡ ತಿಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇನ್ನು ಬೇಸ್ ಕ್ಯಾಂಪಿಗೆ ಬರೋಕ್ಕಿಂತ ಮುಂಚೆ ಒಂದು ವಾಟರ್ ಫಾಲ್ ಸಿಗುತ್ತೆ, ಒಂದು ದೇವಸ್ಥಾನ ಸಿಗುತ್ತೆ. ಅವೆರಡನ್ನೂ ಮಿಸ್ ಮಾಡ್ಕೋಬೇಡಿ. ಯಾಕಂತ ಅಂದ್ರೆ ಅಲ್ಲಿ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ, ಮತ್ತೆ ಎಂಜಾಯ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್. ಅದು ಪುಟ್ಟು ವಾಟರ್ ಫಾಲ್ಸ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೋಡ್ಕೊಂಡು ಹೋಗ್ಬೇಕಾದ್ರೇನೆ ಗೊತ್ತಾಗುತ್ತೆ, ದಾರಿ ಪಕ್ಕದಲ್ಲೇ ಇದೆ. ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಅಂದ್ರೆ ತಪ್ಪಾಗಲ್ಲ, ಯಾಕಂದ್ರೆ ನಾವು ಈ ಟ್ರಿಪ್ ನ ಟೋಟಲ್ ಆಗಿ 500 ರುಪೀಸ್ ಅಲ್ಲೇ ಮುಗಿಸಿ. ಹೇಗೆ ಅಂತೀರಾ? ಬಸ್ಗೆ ಟೋಟಲ್ ಆಗಿ 260 ಹೋಗುತ್ತೆ, ಅದು ಬಿಟ್ಟು ಊಟಕ್ಕೆ ತಿಂಡಿಗೆ ಎಲ್ಲ ಖರ್ಚಾಗುತ್ತೆ. ಇಲ್ಲಿಗೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ಕೋಟೆಗೆ ರೀಚ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಲೇಬೇಕು. ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ನೀವು ವಿಸಿಟ್ ಮಾಡಿ, ನಿಮ್ಗೂ ಆ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ನಾವು ಹೋದಾಗಂತೂ 500 ಮೆಂಬರ್ಸ್ ಬಂದಿದ್ರಂತೆ, ತುಂಬಾ ಕ್ರೌಡ್ ಇತ್ತು. ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಕವಲೇದುರ್ಗದ ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಮೊದಲಿಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಕವಲೇದುರ್ಗ ಕೋಟೆ ಕರ್ನಾಟಕದ ಐತಿಹಾಸಿಕ ಮತ್ತು ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣಗಳಲ್ಲಿ ಇದೊಂದಾಗಿದೆ. ಈ ಕೋಟೆಯನ್ನು 9ನೇ ಶತಮಾನದಲ್ಲಿ ಅಲ್ಲೇ ಇರುವಂತಹ ರಾಜರು ಸ್ಥಾಪನೆ ಮಾಡ್ತಾರೆ. ಯುದ್ಧದ ನಂತರ ಕೆಳದಿ ಸಾಮ್ರಾಜ್ಯಕ್ಕೆ ಈ ಕೋಟೆ ಸೇರುತ್ತೆ. ವಿಶೇಷವಾಗಿ 16ನೇ ಮತ್ತು 17ನೇ ಶತಮಾನದಲ್ಲಿ ಕೆಳದಿ ರಾಜರ ಸಂಸ್ಥಾನದಲ್ಲಿ ಅವರಿಗೆ ಬೇಕಾಗುವಂತ ರೀತಿಯಲ್ಲಿ ಕೋಟೆಯನ್ನ ಇನ್ನಷ್ಟು ಬದಲಾವಣೆ ಮಾಡ್ತಾರೆ. ಕೆಳದಿ ಸಾಮ್ರಾಜ್ಯದ ರಾಜರಾದ ಶಿವಪ್ಪ ನಾಯಕರು ಮತ್ತು ಇತರೆ ರಾಜರು ಈ ಕೋಟೆಯನ್ನ ಶತ್ರುಗಳ ದಾಳಿಯಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಯೂಸ್ ಮಾಡ್ತಿದ್ರಂತೆ. ಆ ಕಾಲದಲ್ಲಿ ಈ ಕೋಟೆಯ ಒಳಗಡೆ ರಾಜರ ಮನೆತನದವರು, ಸೈನಿಕರು ವಾಸ ಮಾಡ್ತಿದ್ರು. ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಇದೊಂದು ಸುರಕ್ಷಿತ ಆಶ್ರಯವಾಗಿತ್ತು. ಈ ಕೋಟೆಯ ಒಳಗಡೆ ಶ್ರೀಕಂಠೇಶ್ವರ ದೇವರು ಮತ್ತು ವೀರಭದ್ರೇಶ್ವರ ದೇವರು ಇದೆ. ಕೆಲವು ವರ್ಷಗಳು ಕಳೆದ ಮೇಲೆ ಕೆಳದಿ ಸಾಮ್ರಾಜ್ಯದವರು ಈ ಕೋಟೆಯನ್ನ ಬಳಸೋದು ಕಮ್ಮಿ ಮಾಡ್ತಾರೆ. ಅಲ್ಲಿಂದ ಈ ಕೋಟೆಯ ಪ್ರಾಮುಖ್ಯತೆ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಮೈಸೂರಿನ ರಾಜರು ಮತ್ತು ಬ್ರಿಟಿಷರು ಕೂಡ ಈ ಕೋಟೆಯನ್ನ ಯೂಸ್ ಮಾಡಿದ್ದಾರೆ. ಕೋಟೆ ಬಗ್ಗೆ ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಹೇಳಿದೀನಿ. ನಿಮ್ಗೆ ಇನ್ನು ಏನಾದ್ರು ಈ ಕೋಟೆ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕವಲೇದುರ್ಗಕ್ಕೆ ಹೋಗಿದ್ರೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಹೋಗ್ತಿರ್ಬೇಕಾದ್ರೆ ತುಂಬಾ ಸುಸ್ತಾಯ್ತು. ಅಲ್ಲಿ ಪುಟ್ ಫಾಲ್ಸ್ ಸಿಗುತ್ತೆ ನಿಮ್ಗೆ, ಅಲ್ಲಿಂದನೇ ನಾವು ನೀರು ತಗೊಂಡು ನೀರು ಕುಡಿದು ಮತ್ತೆ ಟ್ರೆಕ್ಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಇವ್ರು ನಿಮ್ಗೆ ಆಲ್ರೆಡಿ ಇನ್ಸ್ಟಾದಲ್ಲಿ ಪರಿಚಯ ಇರ್ತಾರೆ, ಸಿಮ್ ಬ್ಲಾಗ್ಸ್ ಅಂತ ಹೇಳಿ. ಅವರು ಎಲ್ಲಿ ನೀರು ಸಿಗುತ್ತೆ ಅಂದ್ರೆ ಅಲ್ಲಿ ಆಟ ಆಡೋದೇ ಕೆಲಸ. ಬನ್ನಿ ಮುಂದೆ ಹೋಗೋಣ. ಮಳೆಗಾಲದಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಈ ರೀತಿ ಒಂದು ಕೋಟೆ ಹತ್ತೋದು ಎಷ್ಟು ಚೆನ್ನಾಗಿರತ್ತಲ್ವಾ. ಇತಿಹಾಸದ ಜೊತೆ ಈ ಕೋಟೆ ನೋಡ್ತಿದ್ರೆ ನಾವು ರಾಜರ ಕಾಲದಲ್ಲಿ ಇದ್ವೇನೋ ಅಂತ ಫೀಲ್ ಆಗುತ್ತೆ. ಓಕೆ, ನೀವು ಶಿವಮೊಗ್ಗದಿಂದ ಜರ್ನಿ ಮಾಡ್ತಿದ್ದೀರಾ ಅಂದ್ರೆ ಈ ಕೋಟೆಗೆ ಯಾವಾಗ ಹೋಗ್ಬೇಕು, ಯಾವ ಟೈಮಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗೋದಾದ್ರೆ ಎಷ್ಟೊತ್ತಿಗೆ ಹೋಗ್ಬೇಕು, ಎಲ್ಲವನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ಕಮೆಂಟ್ ಮಾಡಿ. ಶಿವಮೊಗ್ಗದಿಂದ ನೀವು ಓನ್ ವೆಹಿಕಲ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಮಾರ್ನಿಂಗ್ ಬಿಟ್ರೆ ಕರೆಕ್ಟ್ ಆಗಿ 1.5 ಅವರ್ಗೆ ಅಥವಾ 2 ಅವರ್ಸ್ಗೆ ಅಲ್ಲೋಗಿ ರೀಚ್ ಆಗ್ತೀರಾ. ಅಂಡ್ ಬೇಸ್ ಕ್ಯಾಂಪಿಗೆ ಹೋಗೋಷ್ಟರಲ್ಲಿ ಒಂದು 20 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ನಿಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ, ಆದ್ರೆ ಅಲ್ಲಿ ಟೈಮ್ ಲಿಮಿಟ್ ಇದೆ. ನೀವು ಇಷ್ಟು ಗಂಟೆ ಒಳಗಡೆ ಹೋದ್ರೆ ಮಾತ್ರ ಅಲೋ ಮಾಡ್ತಾರೆ ಅಂತ ಒಂದು ರೆಸ್ಟ್ರಿಕ್ಟೆಡ್ ಟೈಮ್ ಇದೆ. ನೀವು ಸಂಜೆ 5 ಗಂಟೆ ಒಳಗಡೆ ಹೋದ್ರೆ ಮಾತ್ರ ಅಲ್ಲಿ ನಿಮಗೆ ಅಲೋ ಮಾಡ್ತಾರೆ, ಅದು ಬಿಟ್ಟು ನಿಮಗೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ಸಂಜೆ 5 ಗಂಟೆ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿ.
ಇದು ನಾವು ಹೋಗ್ತಿರೋದು ಸ್ಟಾರ್ಟಿಂಗ್ ಬರುವಂತ ಒಂದು ಫಸ್ಟ್ ಕೋಟೆ. ಇದು ಇಷ್ಟೊತ್ತವರೆಗೂ ನಮ್ ಟ್ರಕ್ಕಿಂಗ್ ಮುಗಿದು ಇವಾಗ ಕೋಟೆ ಎಂಟ್ರಿ ಆಗ್ತಿದೆ. ನೋಡಿ ಕಲ್ಲಿನ ಕಂಬಗಳು ಎಲ್ಲ ಹೇಗ್ ಕಾಣಿಸ್ತಿದೆ ಅಂತ. ಮಳೆ ಬಂದಾಗ ವೆದರ್ ಮಾತ್ರ ಸೈಕ್ ಆಗಿರುತ್ತೆ ಅಲ್ಲಿ. ನಾವು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗ್ತಿರ್ಬೇಕಾದ್ರೆ ಅಪರಿಚಿತರಿಬ್ಬರು ನಮಗೆ ಸ್ನೇಹಿತರಾಗಿದ್ದಾರೆ. ಒಬ್ರು ಗೌತಮ್, ಇನ್ನೊಬ್ಬರು ಮೈಲಾರಿ ಅಂತ. ಇದೊಂದು 2ನೇ ಕೋಟೆ. ಇವಾಗ 1ನೇ ಕೋಟೆ ಮುಗಿಸ್ಕೊಂಡು 2ನೇ ಕೋಟೆಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾನು ಮತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಕೆಲವರು ನಿಮ್ನ ಇನ್ಸ್ಟಾದಲ್ಲಿ ನೋಡಿದೀನಿ ಅಂತ ಮಾತಾಡ್ಸಿದ್ದಾರೆ. ಹಾಗೆ ಇಲ್ಲಿಗೆ ಒಬ್ರು ಡ್ಯಾನ್ಸರ್ ಬಂದಿದ್ರು. ಅವ್ರು ಹೇಗ್ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಇದು ಯಾವ ಸ್ಟೈಲ್ ಡ್ಯಾನ್ಸ್ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ನೋಡಿದ್ರಲ್ಲ, ಅವ್ರ ಡ್ಯಾನ್ಸ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡ್ಲೇಬೇಕು. ನಾವಂತೂ ಅವ್ರ ಡ್ಯಾನ್ಸ್ ನೋಡಿ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತೆ ನಮ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಯ್ತು. ಇನ್ನು ಅರ್ಧ ಟ್ರಕ್ಕಿಂಗ್ ಮುಗ್ದಿಲ್ಲ. ಜೀವ ಬಾಯಿ ಬಂದಂಗ ಆಗ್ತಿದೆ ಗೈಸ್. ಆಕ್ಚುಲಿ ಇವಾಗ ಅರ್ಥ ಆಗ್ತಿದೆ ರಾಜರು ಯಾಕೆ ಈ ಕೋಟೆನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ರಾಜರು ತಮ್ಮ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಕೋಟೆನ ಯೂಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇವಾಗ ನೀವು ಶಿವಮೊಗ್ಗದಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಎಷ್ಟು ಗಂಟೆಗೆ ಹೋಗ್ಬೇಕು, ಬಸ್ ಎಲ್ಲ ಸಿಗುತ್ತಾ, ಯಾವ ಟೈಮಲ್ಲಿ ಬಸ್ ಇದೆ ಅಂತ ನಾನು ಹೇಳ್ತೀನಿ. ಪ್ಲೀಸ್ ಇದನ್ನ ನೋಟ್ ಮಾಡ್ಕೊಂಡು. ನೀವು ಬಸ್ಸಲ್ಲಿ ಓಡಾಡ್ತೀರಾ ಅಂದ್ರೆ ಶಿವಮೊಗ್ಗದಿಂದ ಪ್ರೈವೇಟ್ ಬಸ್ಸಸ್ ಇದೆ. ಅದು ಯಾವಾಗ ಬೇಕಿದ್ರು ಇದ್ರೆ, ಆದ್ರೆ ಆದಷ್ಟು ಬೆಳಗ್ಗೆ ನೀವು ಬಿಡಬೇಕು. ಯಾಕಂತ ಅಂದ್ರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಸ್ ಸಿಗುತ್ತೆ, ಬಟ್ ತೀರ್ಥಹಳ್ಳಿಯಿಂದ ಕವಲೇದುರ್ಗಕ್ಕೆ ಬಸ್ ತುಂಬಾ ಕಡಿಮೆ ಇದೆ. ನೀವು ಅಲ್ಲೋಗಿ ಆಟೋಗೆ ಹೋಗ್ತೀರಾ ಅಂತಂದ್ರೆ 700 ರುಪೀಸ್ ಕೇಳ್ತಾರೆ ಒಂದು ಆಟೋ ಚಾರ್ಜ್ಗೆ. ಅಲ್ಲಿಗೆ ಹೋಗಿ ಬಿಟ್ಟು ಬರೋಕ್ಕೆ 700 ರುಪೀಸ್ ಕೇಳ್ತಾರೆ. ಹಾಗಾಗಿ ನೀವು ಬಸ್ಸಲ್ಲಿ ಹೋಗೋದೇ ಬೆಸ್ಟ್. ಅಲ್ಲಿ ಪ್ರೈವೇಟ್ ಬಸ್ಸಸ್ ಬರುತ್ತೆ, ಅದು ಟೈಮ್ ಸರಿಯಾಗಿದೆ, ಬಟ್ ಅಷ್ಟೊಂದು ಬಸ್ಸಸ್ ಇಲ್ಲ. ಮೇ ಬಿ 2 ಬಸ್ ಏನೋ ಇರಬೇಕು. ಒಂದು ಬಸ್ ಬಂದು ಮಧ್ಯಾಹ್ನ 3 ಗಂಟೆ ಮೇಲೆ ಇದೆ. ಆ ಬಸ್ಸಿಗೆ ಹೋದ್ರೆ ನೀವು ಕಂಪ್ಲೀಟ್ ಆಗಿ ಕೋಟೆ ನೋಡಕ್ ಆಗಲ್ಲ. ಸೊ ಹಾಗಾಗಿ ನೀವು ಬೆಳಗ್ಗೆ 11:15 ಒಂದು ಬಸ್ ಇದೆ. 11:15 ಅಥವಾ 12 ಗಂಟೆಗೆ ಬಸ್ ಬಿಡುತ್ತೆ ಒಂದು ಬಸ್ಸು. ಆ ಬಸ್ನ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನೀವು ಮಧ್ಯಾಹ್ನ 3 ಗಂಟೆ ಮೇಲ್ಗಡೆ ಒಂದು ಬಸ್ ಬರುತ್ತೆ, ಆ ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಆ ಬಸ್ಸನ್ನು ರೀಚ್ ಮಾಡ್ಕೊಡಿ. ಅಂದರೆ ಬೆಳಗ್ಗೆ ನೀವು ಇಲ್ಲಿ ಬೇಗ ಬಿಟ್ರಿ ಶಿವಮೊಗ್ಗ ಅಂತ ಆದರೆ ತೀರ್ಥಹಳ್ಳಿಗೆ ಹೋಗಿ ಬೇಗ ರೀಚ್ ಆಗ್ತೀರಾ. 11:15 ಆ ಬಸ್ಸನ್ನು ನೀವು ಕ್ಯಾಚ್ ಮಾಡಿಕೊಂಡು ನೀವು ಕೋಟೆನ ಎಂಜಾಯ್ ಮಾಡ್ಬೋದು. ಎಲ್ಲರಿಗೆ ಈ ಒಂದು ಪ್ರಶ್ನೆ ಬಂದೇ ಇರುತ್ತೆ. ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಕವಲೇದುರ್ಗ ಅಂತ ಯಾಕೆ ಕರೀತಾರೆ ಅಂದ್ರೆ ಕವಲೇದುರ್ಗ ಅನ್ನೋ ಹೆಸರಲ್ಲೇ ಇದೆ. ಆ ಕೋಟೆನ ರಕ್ಷಣೆಗೋಸ್ಕರ ಯೂಸ್ ಮಾಡ್ತಾ ಇದ್ರು, ಕಾವಲಿಗೋಸ್ಕರ, ತಮ್ಮ ರಕ್ಷಣೆಗೋಸ್ಕರ ಯೂಸ್ ಮಾಡ್ತಿದ್ರು ಅನ್ನೋ ಒಂದು ಪರ್ಪಸ್ ಇಂದ ಅಲ್ಲಿಂದ ಕವಲೇದುರ್ಗ ಅಂತ ಆಗಿದೆ. ಇದು ಕೋಟೆಯ ಕೊನೆಯ ಬಾಗಿಲು. ಅಂದ್ರೆ ಇಲ್ಲಿಂದಾನೇ ನಮ್ದು ಆಕ್ಚುಲಿ ವ್ಯೂ, ನಾವು ನೋಡ್ಬೇಕಾಗಿರುವಂತ ಪ್ಲೇಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ನೀವು ಕೂಡ ಈ ವ್ಯೂ ನ ನೋಡಿ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಅರ್ಚಕರು ಈ ದೇವಸ್ಥಾನದ ಬಗ್ಗೆ, ಈ ಕೋಟೆ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ, ಕೇಳ್ಕೊಂಡ್ ಬನ್ನಿ. ಯಾರಾದ್ರೂ ಶಿವಮೊಗ್ಗ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಈ ಒಂದು ಪ್ಲೇಸ್ ಅನ್ನ ನಿಮ್ ಬಕೆಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೇಬೇಕು. ನಾನೇ ಕೋಲೇದಲ್ಲೇ ಹುಟ್ಟಿದ್ದು. ಇಲ್ಲೇ ಹುಟ್ಟಿದ್ದಾ? ಹುಟ್ಟಿದ್ದು. ನಂದು 75 ವರ್ಷ ಆಯ್ತು. 75 ವರ್ಷ. ಇಲ್ಲಿ ದೇವಸ್ಥಾನ ಮುಜರಾಯಿ ಸೇರಿದೆ. ಎಂಡೋಮೆಂಟ್ ಕಮಿಷನರ್ ಮುಜರಾಯಿ. ತಹಸೀಲ್ದಾರ್. ತಹಸೀಲ್ದಾರಿಗೆ ಸೇರಿದೆ ಗವರ್ಮೆಂಟ್ ದೇವಸ್ಥಾನ. ಯಾವ ಆಫೀಸ್ ತಹಸೀಲ್ದಾರ್? ತಹಸೀಲ್ದಾರ್ ತೀರ್ಥಹಳ್ಳಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೇರುತ್ತೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್.
ಹಿಂದೆ ಕೌಲೇದುರ್ಗ ತಾಲೂಕಾಗಿತ್ತು. ಹಾ ಹಾ ಕೌಲೇದುರ್ಗ ಇದು ದೇವಸ್ಥಾನ ಯಾವಾಗ ಪ್ರತಿಷ್ಠಾಪನೆ ಆಗಿದ್ದು? ಸುಮಾರು 1000 ವರ್ಷ ಮೇಲಾಯ್ತು. ನಿಮ್ಮ ಹೆಸರು? ಹೆಸರು ನಾಗಭೂಷಣ ಜೋಯಿಸ್ ಅಂತ. ನಾಗಭೂಷಣ ಜೋಯಿಶ್ರು. ತಂದೆ ರಾಮಾನುಜ ತಂದೆ ಪೂಜೆ ಮಾಡ್ತಾ ಇದ್ರು. ಹಾ. ಹಿಂದೆ ನಮ್ಮ ಅಜ್ಜ ಪೂಜೆ ಮಾಡ್ತಾ ಇದ್ದ, ತಾತಜ್ಜ ತಂದೆ ಅಜ್ಜ ಪೂಜೆ ಮಾಡ್ತಾ ಇದ್ದ. ಕಾಲು ತಾಲೂಕು. ನೀವ್ ಎಷ್ಟು ವರ್ಷ ಇರ್ತೀರಾ ದಿನದಲ್ಲಿ ಇಲ್ಲಿ? ನಾನು 2 ಗಂಟೆವರೆಗೆ ಇರ್ತೀನಿ ಅಷ್ಟೇ. 2 ಗಂಟೆವರೆಗೂ ಇರ್ತೀರಾ? ಹಾ. ಸರಿ ಅರ್ಚಕ್ರೆ, ಬರ್ತೀವಿ. ಕೇಳಿದ್ರಲ್ಲ, ಅರ್ಚಕರು ಹೇಳಿದ್ದು ಸುಮಾರು 9ನೇ ಶತಮಾನದಲ್ಲೇ ಪ್ರತಿಷ್ಠಾಪನೆ ಆಗಿದ್ದು. ನಾವು ಆ್ಯಕ್ಚುಲಿ ಇನ್ನು ಆ ಪಾಯಿಂಟಿಗೆ ರೀಚ್ ಆಗಬೇಕು. ದೇವಸ್ಥಾನ ನೋಡಿಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ. ಈ ಒಂದು ಬೆಟ್ಟನ ಹತ್ಕೊಂಡು ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿಂದ ನೋಡಿಕೊಂಡು ಆ ದೇವಸ್ಥಾನದ ಹತ್ರ ನಿಂತ್ಕೊಂಡು ನೋಡಿದರೆ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಹತ್ತಬೇಕಾದ್ರೆ ತುಂಬ ಹುಷಾರಾಗತ್ತಿ, ಯಾಕಂದರೆ ಕಾಲು ತುಂಬ ಜಾರತ್ತೆ. ನೋಡಿ, ಮೇಲ್ಗಡೆ ನಿಂತು ನೋಡಿದ್ರೆ ದೇವಸ್ಥಾನ ಯಾವ ರೀತಿ ಕಾಣುತ್ತೆ ಅಂತ. ಇಲ್ಲಿಗೆ ಎಲ್ಲ ಪಾಯಿಂಟು ಮುಗೀತು. ಒಂದು ಪ್ಲೇಸ್ ಮಾತ್ರ ಬಿಟ್ಟಿದ್ದೀವಿ. ಯಾವುದು ಅಂದರೆ ಅಲ್ಲಿ ಕೊಳ ಇದೆ, ನೀರಿಂದು ಕೆರೆ ಟೈಪ್ ಇದೆ. ಅದನ್ನು ನಾವು ನೋಡಿಲ್ಲ, ಟೈಮ್ ಆಗಿರೋದಕ್ಕೋಸ್ಕರ ಅಷ್ಟೇ ಬಿಟ್ಟು ಬಂದಿದ್ದೀವಿ. ನೀವು ಹೋದರೆ ಮಿಸ್ ಮಾಡಬೇಡಿ, ಬೇಗ ಹೋಗಿ ಅದನ್ನು ಕವರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾವೀಗ ತೀರ್ಥಹಳ್ಳಿ ಬಸ್ಗೋಸ್ಕರ ಕವಲೇದುರ್ಗದಲ್ಲಿ ವೇಟ್ ಮಾಡ್ತಿದ್ದೀವಿ. ಬಸ್ ಬರ್ತಿರ್ಲಿಲ್ಲ, ಹಾಗಾಗಿ ಸಿಮ್ ಅವ್ರು ನೋಡಿ ಚಿಕ್ಕಿರೋ ಪುಟ್ ನಾಯಿಗಳ ಜೊತೆ ಆಟ ಆಡ್ತಾ ಇದ್ರು. ಕವಲೇದುರ್ಗದಿಂದ ಶಿವಮೊಗ್ಗಕ್ಕೆ ಒಂದು ಬಸ್ ಇದೆ, 4:45 ಇದೆ. ಅದನ್ನು ನಾವು ಮಿಸ್ ಮಾಡ್ಕೊಂಡ್ವಿ. ಹಾಗಾಗಿ ನಾವೀಗ ತೀರ್ಥಹಳ್ಳಿಗೆ ಹೋಗಬೇಕು. ತೀರ್ಥಹಳ್ಳಿಗೆ ಒಂದು ಬಸ್ ಬಂತು. ತೀರ್ಥಹಳ್ಳಿಗೆ ಬಂದು ಅಲ್ಲಿ ಒಂದು ಊಟ ಮುಗಿಸ್ಕೊಂಡು ಇವಾಗ ಶಿವಮೊಗ್ಗ ಕಡೆ ಹೊರಡ್ತಾ ಇದ್ದೀವಿ. ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬರೋಷ್ಟರಲ್ಲಿ ರಾತ್ರಿ ಆಗಿದೆ. ಸಿಗುವ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.